ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇನ್ನೇನು ಮಳೆಗಾಲ ಶುರುವಾಗ್ತಾ ಇದ್ದಾಗಲೇ ನಮ್ಮ ಮಲ್ಲಿಗೆಯ ಗಿಡಗಳು ಡ್ಯಾಮೇಜ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಮೊದಲ ಗಾಳಿ ಮಳೆಗೆ ನನ್ನ ಗಿಡದ ಗೆಲ್ಲುಗಳು ಮುರಿದು ಹೋಗಿದೆ. ನೋಡುವಾಗ ತುಂಬ ಬೇಜಾರಂತ ಅನ್ನಿಸ್ತದೆ. ಏಕಂತ ಹೇಳಿದರೆ ಇಷ್ಟು ಚೆನ್ನಾಗಿ ಗಿಡಗಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತೇವೆ ಅಲ್ವಾ. ಮಲ್ಲಿಗೆ ಕೃಷಿ ಮಾಡಿದವರಿಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ. ಅಂದರೆ ಇಷ್ಟು ಚೆನ್ನಾಗಿರುವಂತಹ ಗಿಡಗಳನ್ನು ಬೆಳೆಸಬೇಕಾದ್ರೆ ಸಮಯಕ್ಕೆ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಕೊಟ್ಟು ಅದನ್ನು ಚೆನ್ನಾಗಿ ಒಂದು ಪಾಲನೆ ಮಾಡಿದಾಗ ಮಾತ್ರ ಇಷ್ಟು ಚೆನ್ನಾಗಿ ಆರೋಗ್ಯವಾಗಿ ಗಿಡಗಳು ಬೆಳೀಲಿಕ್ಕೆ ಸಾಧ್ಯ. ಅಂಥದ್ರಲ್ಲಿ ಬರೀ ಒಂದು ಗಾಳಿಯಿಂದಾಗಿ ನಮ್ಮ ಗಿಡಗಳೇ ಮುರಿದು ಹೋಗಿದೆ ಅಂದಾಗ ತುಂಬ ಬೇಜಾರಂತ ಅನ್ನಿಸ್ತದೆ ಸ್ನೇಹಿತರೆ. ನನ್ನ ಒಂದು 3 ಗಿಡದ್ದು ದೊಡ್ಡ ದೊಡ್ಡ ಗಿಡದ ಗೆಲ್ಲುಗಳು ಮುರಿದಿದೆ. ಹಾಗೆಯೇ ಕೆಲವೊಂದು ಗಿಡದ್ದು ಸಣ್ಣ ಗಿಡದ ಗೆಲ್ಲುಗಳು ಮುರಿದು ಹೋಗಿದೆ. ನನಗೆ ಮಳೆಗಾಲ ಬರ್ತಾ ಇದ್ದಾಗೇ ಮಲ್ಲಿಗೆ ಕೃಷಿ ಬೇಡ ಅಂತಲೇ ಅನ್ನಿಸ್ತದೆ. ಯಾಕಂತ ಹೇಳಿದರೆ ನಾವು ಅಷ್ಟು ಕಷ್ಟಪಟ್ಟು ಸಾಕಿರುವಂತಹ ಗಿಡಗಳು ಏನೋ ಒಂದು ಗಾಳಿ ಮಳೆಗೆ ಆ ಗಿಡಗಳು ಹಾಳಾದಾಗ ತುಂಬ ಬೇಜಾರಂತ ಅನ್ನಿಸ್ತದೆ. ಹಾಗೆಯೇ ಮಳೆಗಾಲದಲ್ಲಿ ಹುಳದ ಸಮಸ್ಯೆ ಕೂಡ ಹಾಗೆಯೇ ಬೇಗನೆ ಗಿಡಗಳಲ್ಲಿ ಕಾಣ್ತದೆ. ನನ್ನ ಗಿಡದಲ್ಲಿ ಯಾವುದೇ ರೀತಿಯ ರೋಗಗಳಿರಲಿಲ್ಲ ಸ್ನೇಹಿತರೆ. ಮೊನ್ನೆ ಮಳೆ ಬರುವವರೆಗೆ ಹಳದಿ ರೋಗ ಆಗಿರ್ಬೋದು, ಎಲೆ ಉದುರುವಂಥದ್ದು ಅಥವಾ ಚುಕ್ಕಿ ರೋಗ ಯಾವುದು ಅಷ್ಟೇ ಒಂದೇ ಒಂದು ನನ್ನ ಗಿಡದಲ್ಲಿ ರೋಗ ಇರಲಿಲ್ಲ. ಬಟ್ ಒಂದು ಮಳೆಯಿಂದಾಗಿ ಕೆಲವು ಗಿಡದ ಗೆಲ್ಲುಗಳು ಮುರಿದಿದೆ. ಹಾಗೆಯೇ ವೈಟ್ ಫ್ಲೈ ಸಮಸ್ಯೆ ಕಾಣ್ತಾ ಇದೆ. ಹಾಗೆಯೇ ಹುಳದ ಸಮಸ್ಯೆ ಕಾಣ್ತಾ ಇದೆ. ಹಾಗೆಯೇ ಗಿಡದ ಎಲೆಯ ಬಣ್ಣ ಸ್ವಲ್ಪ ಚೇಂಜ್ ಆದಾಗೆ ಕಾಣ್ತಾ ಇದೆ. ಬಟ್ ಅಂದರೆ ಒಂದು ಸ್ವಲ್ಪ ಹೊತ್ತು ಮಳೆ ಬರುವುದಾದರೂ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಹಾಗಾಗಿ ಗಿಡಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಮಳೆಗೇ ಹೀಗೆ ಆಗಿದೆ. ಇನ್ನು 3 ತಿಂಗಳು ಕಂಟಿನ್ಯೂಸ್ಲಿ ಮಳೆ ಇರ್ತದೆ. ಬಟ್ ಆವಾಗ ಗಿಡದ ಸ್ಥಿತಿ ಹೇಗಿರುತ್ತೆ ಅನ್ನೋದು ಊಹೆ ಮಾಡುವಾಗಲೇ ಸ್ವಲ್ಪ ಬೇಜಾರಂತ ಅನ್ನಿಸ್ತದೆ. ಬಟ್ ಏನಾಗಲಿಕ್ಕಿಲ್ಲ. ಬಟ್ 50-50 ನಾನು ಕಾನ್ಫಿಡೆಂಟಲ್ಲಿದ್ದೇನೆ, ಏನಾಗೋದಿಲ್ಲ ಅಂತ. ಓವರ್ ಕಾನ್ಫಿಡೆಂಟ್ ಅಂತ ಏನಿಲ್ಲ. ಯಾಕಂತ ಹೇಳಿದರೆ ಫಸ್ಟ್ ಮಳೆಗೇ ಆಗ ಹೇಳಿದಾಗೇ ಗಿಡಗಳು ಡ್ಯಾಮೇಜ್ ಆಗಿದೆ. ಇಷ್ಟು ಚೆನ್ನಾಗಿ ಇದು ನನ್ನ ಹತ್ರ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಮಲ್ಲಿಗೆ ಗಿಡಗಳು. ಹಾಳಾದಂಥ ಗಿಡಗಳನ್ನು ಸರಿಪಡಿಸಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಖಂಡಿತ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಷಯ. ಅದೇನು ನಾನೊಬ್ಬಳೇ ಕಷ್ಟಪಡುವಂಥದ್ದಲ್ಲ, ಎಲ್ಲರೂ ಅದೇ ರೀತಿ ಕಷ್ಟಪಡ್ತೇವೆ. ಕಷ್ಟಪಟ್ಟು ಚೆನ್ನಾಗಿ ಗಿಡ ಬೆಳೀತಾ ಇದೆ ಅಂದಾಗ ಈ ರೀತಿ ಗಿಡಗಳು ಡ್ಯಾಮೇಜ್ ಆದಾಗ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಬಟ್ ಈ ರೀತಿಯ ಸಮಸ್ಯೆಗಳನ್ನು ನಾವು ಬಾರದೆ ಅಂದರೆ ಇರೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಅಂದರೆ ಗೆಲ್ಲು ಮುರಿಯುವಂಥದ್ದಾಗಿರ್ಬೋದು ಅಥವಾ ಎಲೆ ಉದುರುವಂಥದ್ದು, ಎಲೆ ಹಳದಿ ಆಗುವಂಥದ್ದು ಸಂಪೂರ್ಣವಾಗಿ ನಮಗೆ ತಡೆಗಟ್ಟಲು ಸಾಧ್ಯ ಇಲ್ಲ. ಬಟ್ ಅದಕ್ಕೆ ಸ್ವಲ್ಪ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಈ ಸಣ್ಣ ಸಣ್ಣ ಗಿಡಗಳೆಲ್ಲ ಇರ್ತದೆ ನೋಡಿ, ಅಥವಾ ಒಂದು ಸ್ವಲ್ಪ ಬಾಗಿದ ಗಿಡಗಳಿರ್ತದೆ ನೋಡಿ, ಅಂಥವುಗಳಿಗೆ ಒಂದು ಕೋಲನ್ನು, ಒಂದು ಸ್ವಲ್ಪ ದಪ್ಪನೆ ಇರುವಂತಹ ಕೋಲನ್ನು ಕಟ್ಟಿ ಅದಕ್ಕೆ ಗೆಲ್ಲನ್ನು ಸ್ವಲ್ಪ ಹಗ್ಗದ ಸಹಾಯದಿಂದ ಟೈಟಾಗಿ ಕಟ್ಟಿದರೆ ಗಿಡಗಳು ಸ್ವಲ್ಪ ಸೇಫಾಗಿ ಉಳಿಬಹುದು ಅನ್ನೋದು ನನ್ನ ಭಾವನೆ. ಗಿಡದ ಗೆಲ್ಲುಗಳು ಮುರಿಲಿಕ್ಕೆ ಇಲ್ಲ ಅನ್ನೋದು. ನಾನು ಅದೇ ರೀತಿ ಈಗ ಮಾಡಬೇಕು ಅಂತ ಇದ್ದೇನೆ. ಯಾಕಂತ ಹೇಳಿದರೆ ಈ ಬಾರಿ ಕೂಡ ಹಾಗೆಯೇ ಸ್ವಲ್ಪ ಮಳೆ ಬೇಗನೆ ಬಂದರೂ ತೀರಾ ಜೋರಾಗಿ ಬರ್ತಾ ಉಂಟು. ಹಾಗಾಗಿ ಮಾಡಬೇಕು ಅಂತ ಇದ್ದೇನೆ. ನೋಡಬೇಕು, ನಾನು ಆ ರೀತಿ ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ನಾನು ತಿಳಿಸ್ತೇನೆ, ಆಯಿತಾ. ಹಾಗೆಯೇ ಸ್ನೇಹಿತರೆ, ನನಗೆ ಕಳೆದ ವಿಡಿಯೋದಲ್ಲಿ ನಾನು ಜೀವಾಮೃತವನ್ನು ಹೇಗೆ ತಯಾರಿಸೋದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೆ. ಬಟ್ ಆ ಜೀವಾಮೃತ ಮಾಡಿದಾಗ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮು ಜೀವಾಮೃತವನ್ನು ಮಳೆಗಾಲದಲ್ಲಿ ಹಾಕಬಹುದಾ ಅಂತ. ಖಂಡಿತವಾಗಿಯೂ ನೀವು ಮಳೆ ಬರ್ತಾ ಇದ್ದರೆ ಗಿಡಗಳಿಗೆ ಹಾಕಬೇಡಿ ಸ್ನೇಹಿತರೆ. ಗಿಡಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಒಂದು, ಎರಡನೇದಾಗಿ ಹಾಕಿದರೆ ಏನೂ ಪ್ರಯೋಜನ ಇಲ್ಲ. ಹಾಕಿದ ತಕ್ಷಣ ಮಳೆ ಬಂದರೆ ಅದು ಜ್ಯೂಸಿಯಾಗಿ ಗಿಡದಿಂದ ಹೊರ ಹೋಗ್ತದೆ. ಹಾಗಾಗಿ ನಿಮ್ಮ ಮಲ್ಲಿಗೆಯ ಗಿಡಗಳಿಗೆ ಜೀವಾಮೃತವನ್ನು ಹಾಕಬೇಡಿ ಸ್ನೇಹಿತರೆ. ತುಂಬ ಜನ ನನಗೆ ಅದನ್ನು ಮೊನ್ನೆ ಕಮೆಂಟಲ್ಲಿ ಕೇಳಿದ್ರಿ. ಆಲ್ಮೋಸ್ಟ್ ನಾನು ಅಲ್ಲಿ ಉತ್ತರಿಸಿದ್ದೇನೆ. ಬಟ್ ಮತ್ತೆ ರಿಪೀಟ್ ಕ್ವಶನ್ ಬರ್ತಾ ಇತ್ತು. ಹಾಗಾಗಿ ನಾನು ಅದರ ಬಗ್ಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ ಸ್ನೇಹಿತರೆ. ದಯವಿಟ್ಟು ಗಿಡಗಳಿಗೆ ಲಿಕ್ವಿಡನ್ನು ಇನ್ನು ಮುಂದೆ ಹಾಕಲಿಕ್ಕೆ ಹೋಗಬೇಡಿ ಅಷ್ಟೇ. ಹಾಗೆಯೇ ಸ್ನೇಹಿತರೆ, ನಾನಾಗ ಹೇಳಿದಾಗೇ ಏನು ಮಲ್ಲಿಗೆ ಗಿಡಗಳ ಒಂದು ಮಳೆಗಾಲದಲ್ಲಿ ಮೊದಲ ರೀತಿ ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿದೆ. ಬಟ್ ಅದರ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಹಾಗೆಯೇ ಮಳೆಗಾಲ ಬರ್ತಾ ಇದ್ದಾಗೇ ಗಿಡಗಳ ಆರೈಕೆ ಚೆನ್ನಾಗಿ ಮಾಡಬೇಕು ಸ್ನೇಹಿತರೆ. ಎಷ್ಟು ಜಾಗ್ರತೆ ನಾವು ಮಾಡಿಕೊಂಡ್ರು ಸಾಲದು. ಯಾಕಂತ ಹೇಳಿದರೆ ಮಳೆ ಯಾವ ರೀತಿ ಬರುತ್ತೆ, ಯಾವ ರೀತಿ ಗಾಳಿ ಬರುತ್ತೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗಿಡಗಳಿಗೆ
ಏನು ಮಳೆ ಜಾಸ್ತಿ ಆದರೆ, ಗಾಳಿ ಜಾಸ್ತಿ ಆದರೆ ಗಿಡಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ಆದರೆ ನಮಗೆ ಇಷ್ಟರವರೆಗೆ ನಮಗೆ ದಿನದಲ್ಲಿ 2 ಬಾರಿ ನೀರು ಕೊಡಬೇಕಿತ್ತು, ನೀರಿನ ಚಿಂತೆ ಇತ್ತು. ಇನ್ನು ಮಳೆಗಾಲದಲ್ಲಿ ಅದೊಂದು ಕೆಲಸ ಇಲ್ಲ, ಅಂದರೆ ಗಿಡಗಳಿಗೆ ನೀರು ಹಾಕುವಂತಹ ಒಂದು ಕೆಲಸ ನಮಗೆ ಕಡಿಮೆ ಆಯಿತು. ಆದರೆ ಎಷ್ಟು ಕಡಿಮೆ ಆಯಿತು, ಹಾಗೆಯೇ ಬೇರೆ ಕೆಲಸಗಳು ಜಾಸ್ತಿ ಇದೆ. ದಿನ ಹೋಗ್ತಾ ಇದ್ದಾಗೇ ನಾನು ಮಳೆಗಾಲದಲ್ಲಿ ಯಾವ ರೀತಿ ಗಿಡಗಳ ಆರೈಕೆ ಮಾಡಬೇಕು, ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದನ್ನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಗ ಖಂಡಿತವಾಗಿಯೂ ನಿಮಗೆ ನಾನು ಹಾಕಿದಂತಹ ವಿಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬೇಗ ತಲುಪ್ತದೆ. ಆಗ ನಿಮ್ಮ ಗಿಡದಲ್ಲಿ ನೀವು ಕೂಡ ಅದೇ ರೀತಿ ಮಾಡಬಹುದು. ಹಾಗೆಯೇ ಸ್ನೇಹಿತರೆ, ಇನ್ನೊಂದೇನಂತ ಹೇಳಿದರೆ, ನಾನು ಆಗ ಹೇಳಿದಾಗೇ ಮಲ್ಲಿಗೆ ಗಿಡಗಳಿಗೆ ಜೀವಾಮೃತವನ್ನು ಹಾಕಬೇಡಿ ಅಂತ. ಯಾವುದೇ ರೀತಿಯ ಜೀವಾಮೃತ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸೆಗಣಿ ನೀರು, ಹಿಂಡಿ ನೀರು ಯಾವುದನ್ನು ಇನ್ನು ಮುಂದೆ ಹಾಕಲಿಕ್ಕೆ ಹೋಗಬೇಡಿ. ಸ್ಟಾಪ್ ಮಾಡಿ. ಗಿಡಗಳು ಡ್ಯಾಮೇಜ್ ಆಗುತ್ತೆ. ದಯವಿಟ್ಟು ಹಾಕಬೇಡಿ ಸ್ನೇಹಿತರೆ. ಅವ್ರು ಹೇಳಿದರು, ಇವ್ರು ಹೇಳಿದರು, ಬಿಸಿಲು ಉಂಟು, ಇವತ್ತು ಸ್ವಲ್ಪ ಹಾಕುವ, ಆ ರೀತಿಯ ರಿಸ್ಕ್ಗಳನ್ನು ತಗೊಳ್ಬೇಡಿ. ನೀವು ಹಾಕಿದ ನಂತರ ನಮ್ಮ ಬ್ಯಾಡ್ ಲಕ್ಗೆ ಕಂಟಿನ್ಯೂಸ್ಲಿ ಮಳೆ ಬಂದರೆ ಖಂಡಿತ 100% ಗಿಡ ಡ್ಯಾಮೇಜ್ ಆಗುತ್ತೆ. ಒಂದು ವೇಳೆ ಕಂಟಿನ್ಯೂಸ್ಲಿ 1 ವಾರ ಬಿಸಿಲಿದ್ರೆ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಬಟ್ ನಾನಾಗ ಹೇಳಿದಾಗೆ ಮಳೆ ಬಂದರೆ ಅಂತೂ ಖಂಡಿತ ಗಿಡಗಳು ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನೀವು ಗಿಡಗಳಿಗೆ ಜೀವಾಮೃತವನ್ನು ಹಾಕಲಿಕ್ಕೆ ಹೋಗಬೇಡಿ. ಸ್ಟಾಪ್ ಮಾಡಿ. ಇನ್ನೇನೇ ಇದ್ದರೂ ಮಳೆಗಾಲ ಸ್ಟಾಪ್ ಆದ ನಂತರ ಜೀವಾಮೃತವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಮಳೆಗಾಲದಲ್ಲಿ ನಮ್ಮ ಗಿಡದ ಆರೈಕೆನೇ ಬೇರೆ ರೀತಿ ಇರುತ್ತೆ. ಬೇರೆಯೇ ಗೊಬ್ಬರಗಳನ್ನು ಹಾಕಬೇಕು, ಬೇರೆ ಬೇರೆ ಮೆಥಡನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ಯಾವುದು ಅಂತ ಹೇಳಿ ನಾನು ದಿನ ಹೋಗ್ತಾ ಇದ್ದಾಗೇ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅದೇ ರೀತಿ ನೀವು ಮಾಡಿ. ಖಂಡಿತ ನಿಮಗೆ ನಮ್ಮ ಜೊತೆ ನಿಮಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ಎಲ್ರಿಗೂ ಒಳ್ಳೆಯದಾಗಲಿ. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ, ನಾನಲ್ಲಿ ಉತ್ತರಿಸ್ತೇನೆ. ವಿಡಿಯೋ ಮಾಡುವಂತಹ ವಿಷಯ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನಲ್ಲಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.